ಐತಿಹಾಸಿಕ ಕೆಆರ್ ಮಾರುಕಟ್ಟೆಗೆ ಕಳೆಗುಂದಿದ ಕಳೆ ಮೂಲಸೌಕರ್ಯ ಕೊರತೆಯಿಂದ ಗ್ರಾಹಕರ ಸಂಖ್ಯೆ ತೀವ್ರವಾಗಿ ಕ್ಷೀಣಿಸ್ತಾ ಇದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಅಭಿವೃದ್ಧಿ ಮರೀಚಿಕೆಯಾಗ್ತಾ ಇದೆ. ಮಾರುಕಟ್ಟೆಯಾದ್ಯಂತ ಕಸದ ರಾಶಿ, ಮೂಗು ಮುಚ್ಚಿ ಓಡಾಡುವ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ಅಭಿವೃದ್ಧಿ ಅನ್ನೋದನ್ನ ಮರೆಯುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಐತಿಹಾಸಿಕ ಕೆಆರ್ ಮಾರುಕಟ್ಟೆಗೆ ಕಳೆಗುಂದಿದೆ ಕಳೆ. ಮೂಲಸೌಕರ್ಯ ಕೊರತೆಯಿಂದ ಗ್ರಾಹಕರ ಸಂಖ್ಯೆ ತೀವ್ರವಾಗಿ ಕ್ಷೀಣಿಸ್ತಾ ಇದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಅಭಿವೃದ್ಧಿಯನ್ನೇ ಮರೀಚಿಕೆ ಮಾಡ್ತಿದ್ದಾರೆ. ಮಾರುಕಟ್ಟೆಯಾದ್ಯಂತ ಕಸದ ರಾಶಿ, ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ಅಲ್ಲಿರುವಂತಹ ಜನರಿಗೆ ನಿರ್ಮಾಣ ಆಗಿರುವಂಥದ್ದು. ಹೂವು, ತರಕಾರಿ ತ್ಯಾಜ್ಯ ಸರಿಯಾಗಿ ವಿಲೇವಾರಿಯಾಗದೆ ಜನರಿಗೆ ಸಮಸ್ಯೆಗಳು ಎದುರಾಗ್ತಾ ಇತ್ತು. ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿತ್ತು. ವಾಹನ ನಿಲುಗಡೆಗೆ ಜಾಗವಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದಂಥದ್ದು. ರಸ್ತೆಗಳೆಲ್ಲ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸ್ತಾ ಇದ್ರು, ಪಾರ್ಕಿಂಗ್ ಮಾಡ್ತಿದ್ರು. ಟ್ರಾಫಿಕ್ ಜಾಮ್ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಇತ್ತು. ಈ ಒಂದು ಇಲ್ಲಿ ಸ್ಮಾರ್ಟ್ ಸಿಟಿ ಹೆಸರು ಹೇಳ್ಕೊಂಡು ಕೆಆರ್ ಮಾರ್ಕೆಟ್ ಅನ್ನ ಈ ರೀತಿಯಾಗಿ ಮಾಡಿದ್ದಂಥದ್ದು. ಅಲ್ಲಿ ಯಾರಿಗೂ ಕೂಡ ಓಡಾಡೋದಕ್ಕಾಗ್ತಾ ಇರ್ಲಿಲ್ಲ. ಆ ರೀತಿಯಾಗಿತ್ತು. ಮೂಲ ಸೌಕರ್ಯ ಅನ್ನೋದು ಹೆಸರು ಕೂಡ ಹೇಳೋದಿಕ್ಕಾಗಲ್ಲ, ಹಂಗಿತ್ತು. ಎಸ್, ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿನುತಾ ಒಂದು ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಬೆಂಗಳೂರಿನ ಹೃದಯ ಭಾಗ ಕೆಆರ್ ಮಾರ್ಕೆಟ್. ಕೆಆರ್ ಮಾರ್ಕೆಟ್ ಅಂತ ಅಂದ್ರೆ ನಮಗೆ ನೆನಪಾಗೋದು ಜನಜಂಗುಳಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಆರ್ ಮಾರ್ಕೆಟ್ನತ್ತ ಜನರು ಬರೋದಲ್ಲಿ ಹಿಂದೇಟಾಗ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ವ್ಯಾಪಾರ ವಹಿವಾಟುಗಳು ಕೂಡ ಸಾಕಷ್ಟು ಇಳಿಕೆ ಆಗಿರುವಂಥದ್ದು. ಬನ್ನಿ, ಈ ಹಿನ್ನೆಲೆಯಲ್ಲಿ ಹೇಗೆಲ್ಲ ಒಂದು ಕಾರ್ಯಚಟುವಟಿಕೆಗಳು ಕೆಆರ್ ಮಾರ್ಕೆಟ್ನಲ್ಲಿ ನಡೀತಾ ಇದೆ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಮುಂಜಾನೆ ಈ ಒಂದು 7 ರಿಂದ 8 ಗಂಟೆ ಸುಮಾರಿಗೆ ಸಾಕಷ್ಟು ಜನ ಇಲ್ಲಿ ಗ್ರಾಹಕರು ಇಲ್ಲಿಗೆ ಬರ್ತಾ ಇದ್ದಂಥದ್ದು. ಯಾಕಂದರೆ ಇಲ್ಲಿ ಮುಂಜಾನೆ ಮಾರುಕಟ್ಟೆ ತೆರೆಯೋದೇ ಕೂಡ 5 ರಿಂದ 6, 7 ಗಂಟೆ ಸುಮಾರಿಗೆ ಸಾಕಷ್ಟು ಲೋಡ್ಗಳು ಬರುತ್ತೆ. ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಪ್ರತಿಯೊಂದು ಸಾಗಾಣಿಕೆಯ ರಫ್ತು ಬರುವಂಥದ್ದು ಈ ಒಂದು ಸಮಯದಲ್ಲಿ. ಹಾಗಾಗಿ ಈ ಒಂದು ಪೀಕ್ ಟೈಮಲ್ಲಿ ಇಲ್ಲಿಗೆ ಜನರು ಕಾಲಿಡೋದಕ್ಕೂ ಕೂಡ ಸಾಕಾಗ್ತಾ ಇರಲಿಲ್ಲ. ಅಂತಹ ಒಂದು ಜನಜಂಗುಳಿ ಇಲ್ಲಿ ನಿರ್ಮಾಣವಾಗ್ತಿತ್ತು. ಆದರೆ ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ರೀತಿಯ ಜನದಟ್ಟಣೆ ಕಂಡು ಬರ್ತಾ ಇಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನರ ಜಂಗುಳಿ ಕೂಡ ಇಲ್ಲಿ ಕಡಿಮೆ ಆಗ್ತಿದೆ. ಇದು ಒಂದು ನಿಟ್ಟಿನಲ್ಲಿ ವ್ಯಾಪಾರ ವಹಿವಾಟುಗಳು ಕೂಡ ಇಳಿಕೆಯಾಗಿರುವಂಥದ್ದು. ಬನ್ನಿ, ಇಲ್ಲಿನ ವ್ಯಾಪಾರಸ್ಥರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಹೇಗಿದೆ ಸರ್ ವ್ಯಾಪಾರ? ಯಾಕಂದ್ರೆ ದಿನದಿಂದ ದಿನಕ್ಕೆ ವ್ಯಾಪಾರ ಈ ಒಂದು ಸಾರ್ವಜನಿಕರ ಬರುವಿಕೆ ಕಡಿಮೆ ಆಗ್ತಾ ಇದೆ. ಹೇಗಿದೆ ಈಗ ವ್ಯಾಪಾರ ವಹಿವಾಟುಗಳು? ವ್ಯಾಪಾರ ಅಂತೂ ಫುಲ್ ಡೌನ್ ಇದೆ ಮೇಡಮ್. ವ್ಯಾಪಾರ ಈ ಯುದ್ಧ ಫಸ್ಟ್ ಬಂದು ಪಾರ್ಕಿಂಗ್ ಮೈನು. ಪಾರ್ಕಿಂಗ್ ಮುಚ್ಚಿ 8 ತಿಂಗಳಾಯಿತು. ಯಾವುದೇ ಪಾರ್ಕಿಂಗ್ ವ್ಯವಸ್ಥೆ ಬೇರೆ ಕಡೆ ಮಾಡಿದೆ, ಯಾಕೆ ಹಾಕಿ ಮುಚ್ಚಿಬಿಟ್ರು ರೆಡಿ ಮಾಡ್ತೀನಿ ಅಂತ. ಅದು ಒಂದು ಪ್ರಾಬ್ಲಮ್ಮು. ಇನ್ನೊಂದು ಬಂದು ಯುದ್ಧ ನಡೆಯೋದ್ರಿಂದ ಈ ಗ್ಯಾಸ್ದು ಒಂದು ಪ್ರಾಬ್ಲಮ್ ಇದೆ. ಈ ಗ್ಯಾಸ್ದಿಂದ ಅವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಅದರಿಂದ ಸ್ವಲ್ಪ ಹಣ ಕೊರತೆ ಆಗುತ್ತೆ. ಇನ್ನೊಂದು ಬಂದು ನಮ್ಗೆ ಬರೋ ಐಟಮ್ಗಳು, ನಮ್ಮ ಇಂಡಿಯಾದು ಫ್ರೂಟ್ಗಳು ಸೀಸನ್ ಯಾವುದೂ ಇಲ್ಲ, ಎಲ್ಲ ಔಟಪಿಂದಾನೇ ಬರೋದು. ಆಪಲ್ಲು, ಆರೆಂಜು ಮತ್ತು 70% ಔಟಪಿಂದಾನೇ ಬರೋದು. ಈ ಯುದ್ಧ ನಡೆಯೋದ್ರಿಂದ ಔಟಪಿಂದ ಬರೋ ಹಣ್ಣುಗಳು ಯಾವುದೂ ಬರ್ತಾ ಇಲ್ಲ. ಅದು ಒಂದು ಕಡೆ ಡಿಮಾಂಡ್ ಆದರೆ, ಒಂದು ಕಡೆ ಪಾರ್ಕಿಂಗ್ ಮುಚ್ಚಿರೋದ್ರಿಂದ 2 ಕಡೆ ನಮಗೆ ಏಟು ಮೇಡಮ್. ಸರ್, ಎಷ್ಟು ಲಾಸ್ ಆಗ್ತಾ ಇದೆ ಸರ್? ಮೊದಲೆಲ್ಲ ಎಷ್ಟು ವ್ಯಾಪಾರ ಆಗ್ತಾ ಇತ್ತು? ಅದು ಎಷ್ಟು ಸಾವಿರಗಳ ಗಟ್ಟೆ ಲಾಸ್ ಫಸ್ಟೆಲ್ಲ ಎಷ್ಟು ಸಾವಿರಗಳ ವಹಿವಾಟುಗಳು ನಡೀತಾ ಇತ್ತು. ಇವಾಗ ಎಷ್ಟರ ಮಟ್ಟಿಗೆ ಲಾಸ್ ಆಗಿದೆ? ನಮ್ಮ ಅಂಗಡಿಯಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಒಂದು 50-60 ಸಾವಿರ ವ್ಯಾಪಾರ ಆಗೋದು ಮೇಡಮ್ ಫಸ್ಟು. ಈಗ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 10,000 12,000 ರೂಪಾಯಿ ವ್ಯಾಪಾರ ಆಗುತ್ತೆ ಮೇಡಮ್. ಡೈಲಿ ನಮಗೆ ಇವಾಗ ಚೀಟಿ, ಫೈನಾನ್ಸ್ ಅದು ಇದೇನೆ ಡೈಲಿ ಒಂದು 6-7 ಸಾವಿರ ರೂಪಾಯಿ ಕೈಯಿಂದ ಖರ್ಚು ಮಾಡ್ತಾ ಇದ್ದಾರೆ. ಅಂದರೆ ಒಂದು ದಿನಕ್ಕೆ ಅಥವಾ ತಿಂಗಳಿಗ? ಒಂದು ದಿನಕ್ಕೆ ಮೇಡಮ್ 5-6 ಸಾವಿರ ರೂಪಾಯಿ ಡೈಲಿ ಖರ್ಚು ಮೇಡಮ್. ಆದರೆ ವ್ಯಾಪಾರ ಆಗೋದು ನಾವು 10,000 ರೂಪಾಯಿ ವ್ಯಾಪಾರ ಮಾಡಿದ್ರೆ 500-600 ರೂಪಾಯಿ ಸಿಗುತ್ತೆ. ಡೈಲಿ ಖರ್ಚೆ 5-6 ಸಾವಿರ ರೂಪಾಯಿ ನಮಗೆ ಹೋಗುತ್ತೆ. 8 ತಿಂಗಳಿಂದ ಕೈಯಿಂದ ಇದು ಮಾಡ್ತಾಯಿದ್ದೀವಿ. ರಾಜೇಶ್. ಒಂದು ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ಪಾರ್ಕಿಂಗ್ ಸೌಲಭ್ಯದ ಕೊರತೆಯಿಂದಾಗಿ, ಇನ್ನೊಂದು ರೀತಿಯಲ್ಲಿ ಯುದ್ಧದಿಂದ ಬರಬೇಕಾಗಿರುವಂತಹ ಆಮದು ರಫ್ತಿನ ಕೊರತೆ ಆಗಿರ್ಬೋದು, ಇವೆಲ್ಲವರ ನಿಟ್ಟಿನಲ್ಲಿ ಇದೀಗ ಒಂದು ರೀತಿ ವ್ಯಾಪಾರಸ್ಥರ ಮೇಲೆ ಭಾರಿ ಹೊಡೆತವನ್ನ ಬಿದ್ದಿರುವಂಥದ್ದು. ಎಲ್ಲೋ ನಡೀತಿರುವಂತಹ ಯುದ್ಧ ನಮ್ಮ ಬೆಂಗಳೂರಿನ ಸಾರ್ವಜನಿಕರ ಕಣ್ಣಲ್ಲಿ